ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ರೋಗಿ ಮೃತಪಟ್ರೆ ವೈದ್ಯರನ್ನ ನಾವು ಜೈಲಿಗೆ ಹಾಕ್ತೀವಿ ಅಂತ 5 ವರ್ಷ ಜೈಲು. ಯಾರು ಟ್ರೀಟ್ಮೆಂಟ್ ತಾರು? ಯಾಕೆ ಹೇಳ್ತೀರಾ? ಅದು ಬರೀ ಪ್ರೈವೇಟ್ ನರ್ಗಂತೆ. ಗೌರ್ಮೆಂಟ್ ಆಸ್ಪತ್ರೆ ಸತ್ತೋದ್ರೆ ಆ ವೈದ್ಯನ ಜೈಲ್ಗೆ ಹಾಕೋದಿಲ್ಲ. ಅಲ್ಲ, ಅವ್ರಿಗೆ ಲಾಯರ್ ಫೀಸು ಗವರ್ನಮೆಂಟ್ ಕೊಡೋದು ಬಿಡಿ. ಇಲ್ಲಿ ಇದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಮಾಡುತ್ತಂತೆ. ಆ ಕಮಿಟಿನಲ್ಲಿ ತಹಸೀಲ್ದಾರೋ ಅಥವಾ ಅಸಿಸ್ಟೆಂಟ್ ಕಮಿಷನರ್ ವಿಲ್ ಬಿ ದಿ ಚೇರ್ಮನ್. ಇನ್ನೊಂದು 2-3 ಜನ ನಾಮಿನೇಟೆಡ್ ಅಂದ್ರೆ ಗೌರ್ಮೆಂಟ್ ನಾಮಿನೇಟೆಡ್ ಪೀಪಲ್ ಇರ್ತಾರೆ. ಅದ್ರಲ್ಲಿ ಈ 5 ಜನದ ಮುಂದೆ ಡಾಕ್ಟರ್ ಹೋಗಿ ನಿಂತ್ಕೋಬೇಕಂತೆ. ಲಾಯರ್ನು ಕರ್ಕೊಂಡು ಹೋಗಂಗಿಲ್ವ? ಇದು ಯಾವ ರೂಲ್ಸ್ ಇದು? ಅಂದ್ರೆ ಮಟ್ಟ ಹಾಕ್ಬೇಕು ಈ ಪ್ರೈವೇಟ್ ಸೆಕ್ಟರ್ನೇ ನನ್ನ ಪ್ರಶ್ನೆ ಏನ್ ಗೊತ್ತಾ, ಈಗ ಇಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. 108 ಸರ್ಕಾರಗಳ ಬದಲಾಗಿದೆ, ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ಬಂದಿದೆ. ಯಾರ ಗಮನಕ್ಕೂ ಬರದೆ ಈಗ ಯಾಕೆ ಈ ತರ ಅಂತ ನಾನು ಕೇಳ್ತಿರೋದು. ಇದು ನೇರವಾಗಿ ಹೇಳ್ಬೇಕು ಅಂತಂದ್ರೆ ಇವೆಲ್ಲ ವೋಟ್ ಬ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡ್ಲಿ. ಹೆಂಗ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುತ್ತೆ ಸರ್? ಇದು ಜನಗಳಿಗೆ ಏನ್ ಅನ್ಸುತ್ತೆ, ಏನು ಸರ್ಕಾರ ಪ್ರೈವೇಟ್ ಬರೀ 50 ರೂಪಾಯಿ ನೋಡ್ಬೇಕಂತೆ. ಈಗ 250 ರೂಪಾಯಿ ತಗೊಂಡಿರೋ ನಾಳೆಯಿಂದ 50 ರೂಪಾಯಿಗೆ ಫಿಕ್ಸ್ ಮಾಡಬೇಕಂತೆ. ಈಗ ಆಪರೇಷನ್, ಈಗ ಯಾವ್ದೋ ಒಂದು ಹರ್ನಿ ಆಪರೇಷನ್ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ 15,000 20,000 ಮಾಡ್ತಾರೆ, ಅದಕ್ಕೆ 2,000 ನಿಗದಿ ಮಾಡ್ತಾರೆ. ಆಗೇನಾಗುತ್ತೆ, ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಡ್ತಾ ಇರೋ ಚಿಕಿತ್ಸೆಗಳು ಒಂಥರ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಎಲ್ಲ ಕಂಪ್ಲೀಟ್ ಇದು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದೆಲ್ಲ ಲೇಟೆಸ್ಟ್ ಇರ್ತದೆ. ಎಲ್ಲಾ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಕಂಪ್ಲೀಟ್ ರೀಸೈಕಲ್ ಮಾಡೋದಿಲ್ಲ. ಜೊತೆಗೆ ಎಲ್ಲಾ ಡಿಸ್ಪೋಸಬಲ್ಸ್ ಯೂಸ್ ಮಾಡಿರ್ತಾರೆ, ಗೌನ್ಗಳನ್ನ, ಗ್ಲೌಸ್ಗಳನ್ನ, ಸಿರಿಂಜಸ್ನ ಎಲ್ಲಾನು. ಅದೇ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಎಲ್ಲ ಗ್ರೀನ್ ಬಟ್ಟೆ, ಅದು ಆಸ್ಪತ್ರೆ ಸ್ಟಾರ್ಟ್ ಆದಾಗ ಇದ್ದಿದ್ದೇ ಬಟ್ಟೆಗಳನ್ನೇ ಇವತ್ತು ಹಾಕ್ತಾ ಇರ್ತಾರೆ. ಪ್ರೈವೇಟ್ ಸೆಕ್ಟರ್ ಆಗಲ್ಲ, ಪ್ರತಿಯೊಂದೂ ಅವಾಗ್ಲೇನೆ ಡಿಸ್ಪೋಸ್ ಆಗೋಗುತ್ತೆ. ಆದ್ರಿಂದ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ಪ್ರೈವೇಟ್ ಸೆಕ್ಟರ್ಗೆ ಬರೋರು ಯಾರು? ಮಧ್ಯಮ ವರ್ಗದವರು ಅಥವಾ ಹೆಚ್ಚಿನ ಇವ್ರುಗಳು. ಯಾರಿಗೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರ್ತದೆ ಅವ್ರು ಹೋಗಿ ಚಿಕಿತ್ಸೆ ತಗೊಳ್ತಾರೆ ಹೊರತು ಯಾರು ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ದೇ ಇದ್ರೆ ಸರ್ಕಾರಿ ಆಸ್ಪತ್ರೆ. ಹಿಂಗ್ ಮಾಡೋದ್ರ ಬದಲು ನನಗೊಂದು ಐಡಿಯಾ ಹೊಳಿತು. ಹೇಳಿ. ಈ ಅದೇನೋ ಲೈಫ್ ಇನ್ಶೂರೆನ್ಸ್ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಸರ್ಕಾರನೇ ಬಡವರಿಗೆಲ್ಲ ಮಾಡಿಸ್ಕೊಳ್ಳಿ, ನೀವು ಅಕ್ಸೆಪ್ಟ್ ಮಾಡ್ಕೋತೀರಲ್ಲ? ಖಂಡಿತ. ಈಗ ಯಶಸ್ವಿನಿ ಯೋಜನೆ, ಅಟಲ್ ಬಿಹಾರಿ ವಾಜಪೇಯಿ ಯೋಜನೆ, ಬಾರ್ಡರ್ ಲೈನ್ BPL ಕಾರ್ಡ್ ಇರೋರಿಗೆ ಅವ್ರಿಗೆಲ್ಲ ಪ್ರೈವೇಟ್ ಸೆಕ್ಟರ್ ನಲ್ಲಿ 30-40% ವರ್ಗು ಚಿಕಿತ್ಸೆ ಕೊಡ್ತಾನೆ ಇದೆ. ಅಲ್ಲ, ಫ್ರೀ ಆಗೇನೆ, ಗೌರ್ಮೆಂಟ್ ಕೊಡ್ತಾ ಅದನ್ನ. ಯಶಸ್ವಿನಿ ಯೋಜನೆ ಕಾರ್ಡ್ ತಗೊಂಡ್ಬಂದವ್ರಿಗೆ ಆಸ್ಪತ್ರೆನಲ್ಲಿ ಏನ್ ಚಿಕಿತ್ಸೆ ಗೌರ್ಮೆಂಟ್ ಫಿಕ್ಸ್ ಆಗಿರುತ್ತೆ ಅದನ್ನ ಗೌರ್ಮೆಂಟ್ ಕೊಡುತ್ತೆ. ಅದನ್ನ ಮಾಡ್ತಾನೆ ಇದಾರಲ್ಲ, ಅದನ್ನ ಜಾಸ್ತಿ ಜನಗಳಿಗೆ ಮಾಡ್ಲಿ, ಪ್ರೈವೇಟ್ಗೆ ಅಂತ ಹೇಳ್ಬೋದಲ್ಲ. ಖಂಡಿತ. ಈಗ ಪ್ರೈವೇಟ್ ಸೆಕ್ಟರ್ಗೂ ಬಡವರ ಬಗ್ಗೆ ಅನುಕಂಪ ಸರ್ಕಾರಕ್ಕಿಂತ ಜಾಸ್ತಿ ಇದೆ. ನಾವು ಫ್ರೀ ನೋಡ್ತಾ ಇರೋವಷ್ಟು ಪ್ರಾಬಲಿ ಸರ್ಕಾರವನ್ನು ನೋಡ್ತೋ ಇಲ್ವೋ. ಅದೇ ಒಬ್ಬ ಪೂರ್ತಿ ದುಡ್ಡು ಇಲ್ಲ ಅಂದ್ರೆ ಏನು ಹಾಗೆ ವಾಪಸ್ ಕಳ್ಸಕ್ಕಾಗತ್ತಾ? ನೋಡ್ಬಿಟ್ಟೆ ಕಳ್ಸೋದು. ಇವನ್ ಎಲ್ಲಾ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳಲ್ಲಿ 10-20% ಚಾರಿಟಿ ಇದ್ದೇ ಇರ್ತದೆ. ಅದರಿಂದ ಸರ್ಕಾರ ನಿಜಕ್ಕೂ ಕಾಳಜಿ ಇದ್ರೆ ಈ ಇವ್ರಗಳ ಮೇಲೆ, ಈ ಯಶಸ್ವಿನಿ ಯೋಜನೆ ಅಥವಾ ವಾಜಪೇಯಿ ಯೋಜನೆ ಅಥವಾ ಈ BPL ಕಾರ್ಡ್ ಹೋಲ್ಡರ್ಸು ಅವ್ರಗಳಿಗೆಲ್ಲ ಪ್ರೈವೇಟ್ ಸೆಕ್ಟರ್ ಜೊತೆ ಮಾಡ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡು ಚಿಕಿತ್ಸೆ ಕೊಡಿಸ್ಬೋದಲ್ಲ. ನಾವು 30%-40% ವರ್ಗು ಅವ್ರಿಗೆ ಮೀಸಲು